ಹಾಯ್ ನಮಸ್ತೆ ಎಲ್ಲರಿಗೂ ಮಧುರಾ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಾಲು ಮತ್ತು ಬೆಲ್ಲವನ್ನು ಬಳಸ್ಕೊಂಡು ಮನೆಯಲ್ಲಿಯೇ ಹೇಗೆ ಆರೋಗ್ಯಕರವಾದಂತಹ ಐಸ್ ಕ್ರೀಮನ್ನು ರೆಡಿ ಮಾಡ್ಕೊಳ್ಬೋದು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ಮೊದಲಿಗೆ ನಾನಿಲ್ಲಿ ಅರ್ಧ ಲೀಟ್ರ್ ಆಗುವಷ್ಟು ಹಾಲನ್ನು ತೆಗೆದುಕೊಂಡು ಒಂದು ಬೌಲ್ಗೆ 1/4 ಕಪ್ ಆಗುವಷ್ಟು ಹಾಲನ್ನು ಸೇರಿಸ್ಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೇನೆ. ಈಗ ಸ್ಟವ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಉಳಿದಿರುವಂತಹ ಹಾಲನ್ನು ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ. ನೀರನ್ನು ಸೇರಿಸಬಾರ್ದು, ನಾವು ಹಾಲಿನಲ್ಲಿಯೇ ಐಸ್ ಕ್ರೀಮ್ ಮಾಡ್ಕೊಳ್ಳುವಂಥದ್ದು. ಈಗ ನೋಡಿ, ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಒಂದು 4ರಿಂದ 5 ನಿಮಿಷದ ನಂತರ ಹಾಲು ಚೆನ್ನಾಗಿ ಕುದಿ ಬರಲಿಕ್ಕೆ ಶುರುವಾಗುತ್ತೆ. ಇದನ್ನು ಇನ್ನೊಂದು 3ರಿಂದ 4 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಐಸ್ ಕ್ರೀಮ್ಗೆ ಹದ ಚೆನ್ನಾಗಿ ಬರುತ್ತೆ. ಇನ್ನೊಂದು 3ರಿಂದ 4 ನಿಮಿಷ ಇದು ಕುದಿಯೋಷ್ಟರಲ್ಲಿ ನಾವು ಪಕ್ಕಕ್ಕೆ ಇಟ್ಕೊಂಡಿರುವಂತಹ 1/4 ಕಪ್ ಆಗುವಷ್ಟು ಹಾಲಿಗೆ ಒಂದು 2 ಸ್ಪೂನ್ ಆಗುವಷ್ಟು ಕಸ್ಟರ್ಡ್ ಪೌಡ್ರ್ ಅಥವಾ ಕಾರ್ನ್ ಫ್ಲೋರನ್ನು ಸೇರಿಸ್ಕೊಳ್ಬೇಕು. ನಾನಿಲ್ಲಿ ಮನೆಯಲ್ಲೇ ಮಾಡಿದಂತಹ ಕಸ್ಟರ್ಡ್ ಪೌಡ್ರನ್ನು 2 ಸ್ಪೂನ್ ಆಗುವಷ್ಟು ಸೇರಿಸ್ಕೊಂಡು ಗಂಟಿಲ್ಲದ ಹಾಗೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮನೆಯಲ್ಲಿಯೇ ಹೇಗೆ ಕಸ್ಟರ್ಡ್ ಪೌಡ್ರ್ ಮಾಡ್ಕೊಳ್ಬೋದು ಅನ್ನುವಂಥ ವಿಡಿಯೋ ನನ್ನ ಚಾನಲ್ನಲ್ಲಿದೆ, ಬೇಕಾದರೆ ಚೆಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಗಂಟಿಲ್ಲದ ಹಾಗೆ ಕಲಸಿ ಮಿಕ್ಸ್ ಮಾಡಿಕೊಂಡು ಇದನ್ನು ಪಕ್ಕದಲ್ಲಿ ಇಟ್ಕೊಂಡಿದ್ದೇನೆ. ಇವಾಗ ಹಾಲು ಕೂಡ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ. ಈಗ ನಾವು ಮಿಕ್ಸ್ ಮಾಡಿ ಇಟ್ಕೊಂಡಿರುವಂತಹ ಕಸ್ಟರ್ಡ್ ಪೌಡ್ರ್ ಮಿಶ್ರಣವನ್ನು ನಿಧಾನಕ್ಕೆ ಸೇರಿಸ್ಕೊಳ್ತಾ ಸಣ್ಣ ಊರಿನಲ್ಲಿಯೇ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು. ಈ ರೀತಿಯಾಗಿ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದರೆ ಗಂಟಾಗೋ ಚಾನ್ಸಸ್ ಇರುತ್ತೆ. ಇದೇ ರೀತಿಯಾಗಿ ನಾವು ಸಣ್ಣ ಊರಿನಲ್ಲಿಯೇ ಒಂದು 5ರಿಂದ 6 ನಿಮಿಷ ಹಾಲನ್ನು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಹಾಲು ಸ್ವಲ್ಪ ಗಟ್ಟಿಯಾಗ್ತಾ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಕುದಿಸ್ಕೊಳ್ತಾನೆ ಇರಬೇಕು. ಈ ರೀತಿಯಾಗಿ ಸಣ್ಣ ಊರಿನಲ್ಲಿಯೇ ಒಂದು 6ರಿಂದ 7 ನಿಮಿಷ ಕುದಿಸ್ಕೊಂಡ್ರೆ ಹಾಲು ನೋಡಿ ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ, ಹಾಗೆ ಈಗ ದಪ್ಪ ಆಗ್ತಾ ಬಂದಿದೆ. ಈ ಹಂತದಲ್ಲಿ ನಾವು ಸ್ಟೋವನ್ನು ಆಫ್ ಮಾಡಿಕೊಂಡು ಇದನ್ನು ಪೂರ್ತಿಯಾಗಿ ತಣ್ಣಗಾಗಲಿಕ್ಕೆ ಸೈಡಲ್ಲಿ ಇಟ್ಕೊಳ್ತೀನಿ. ಇದು ಪೂರ್ತಿಯಾಗಿ ತಣ್ಣಗಾದ ನಂತರ ಒಂದು ಮಿಕ್ಸಿ ಪಾತ್ರೆಗೆ ನಾನಿಲ್ಲಿ ಅರ್ಧ ಕಪ್ ಆಗುವಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಅರ್ಧ ಲೀಟ್ರ್ ಹಾಲಿಗೆ ಅರ್ಧ ಕಪ್ ಬೆಲ್ಲ ಸಿಹಿ ಸಾಕಾಗತ್ತೆ. ನಂತರ 1 ಸ್ಪೂನ್ ಆಗುವಷ್ಟು ವೆನಿಲಾ ಎಸೆನ್ಸನ್ನು ಸೇರಿಸ್ಕೊಳ್ತೀನಿ ಫ್ಲೇವರ್ಗೋಸ್ಕರ. ನಿಮ್ಮ ಹತ್ರ ಇಲ್ಲ ಅಂತ ಹೇಳಿದರೆ 1 ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡ್ರನ್ನು ಸೇರಿಸ್ಕೊಳ್ಳಿ. ನಂತರ ಒಂದು ಅರ್ಧ ಕಪ್ ಆಗುವಷ್ಟು ಹಾಲಿನ ಪೌಡರ್, ಇದು ಎಲ್ಲ ಗ್ರೋಸರಿ ಶಾಪಲ್ಲಿ ಸಿಗುತ್ತೆ. ಇದನ್ನು ಸೇರಿಸ್ಕೊಂಡು ನಂತರ ಕಾಯಿಸಿ ತಣ್ಣಗಾದಂತಹ ಈ ಹಾಲಿನ ಮಿಶ್ರಣವನ್ನು ಪೂರ್ತಿಯಾಗಿ ಸೇರಿಸ್ಕೊಂಡು ಇದನ್ನು ಒಂದು ರೌಂಡು ನುಣ್ಣಗೆ ರುಬ್ಕೊಳ್ತೀನಿ. ನಂತರ ನಿಮ್ಮ ಹತ್ರ ಕೂಲ್ಪಿ ಮೋಲ್ಡ್ ಇದ್ದರೆ ಕೂಲ್ಪಿ ಮೋಲ್ಡಿಗೆ ಸೇರಿಸ್ಕೊಳ್ಳಿ, ಇಲ್ಲ ಅಂಥೇಳಿದರೆ ಈ ರೀತಿಯಾಗಿ ಚಿಕ್ಕ ಟೀ ಗ್ಲಾಸ್ಗೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ ಚಿಕ್ಕ ಟೀ ಗ್ಲಾಸ್ಗೆ ರುಬ್ಕೊಂಡಿರುವಂತಹ ಹಾಲು ಮತ್ತು ಬೆಲ್ಲದ ಮಿಶ್ರಣವನ್ನು ಈ ರೀತಿಯಾಗಿ ಪೂರ್ತಿಯಾಗಿ ಸೇರಿಸ್ಕೊಳ್ತಾ ಇದ್ದೇನೆ. ತುಂಬ ಚೆನ್ನಾಗಿ ಬರುತ್ತೆ ಈ ರೀತಿಯಾಗಿ ಟೀ ಗ್ಲಾಸಲ್ಲಿ ಮಾಡಿಕೊಂಡ್ರೂ ಕೂಡ. ನೋಡಿ, ನಂತರ ಇದಕ್ಕೆ ಈ ರೀತಿಯಾದ ಸಿಲ್ವರ್ ಕವರ್ನಿಂದ ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ. ಕೂಲ್ಪಿ ಮೋಲ್ಡ್ ಇದ್ದರೆ ಅದರಲ್ಲಿ ಕ್ಯಾಪ್ ಬರುತ್ತೆ ನೋಡಿ, ನಿಮ್ಮ ಹತ್ರ ಇದ್ರೆ ಯೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಸಿಲ್ವರ್ ಕವರ್ನಿಂದ ಕ್ಲೋಸ್ ಮಾಡ್ಕೊಂಡ ನಂತರ ಐಸ್ ಕ್ರೀಮ್ ಸ್ಟಿಕ್ಗಳನ್ನು ಹಾಕ್ತಾ ಇದ್ದೇನೆ. ಈ ರೀತಿಯಾಗಿ ಎಲ್ಲದಕ್ಕೂ ಐಸ್ ಕ್ರೀಮ್ ಸ್ಟಿಕ್ಸನ್ನು ಸಿಕ್ಕಿಸಿದ ನಂತರ ಇದನ್ನು ಫ್ರೀಝರ್ನಲ್ಲಿ 10ರಿಂದ 12 ಗಂಟೆ ಇಡ್ತಾ ಇದ್ದೇನೆ. 12 ಗಂಟೆಯ ನಂತರ ನೋಡಿ, ತುಂಬಾ ರುಚಿಕರವಾದಂತಹ ಹಾಲು ಮತ್ತು ಬೆಲ್ಲವನ್ನು ಬಳಸಿ ಮಾಡಿದಂತಹ ಆರೋಗ್ಯಕರವಾದಂತಹ ಐಸ್ ಕ್ರೀಮ್ ರೆಡಿಯಾಗಿದೆ. ಎಷ್ಟು ಚೆನ್ನಾಗಿರುತ್ತೆ ಅಂತ ಹೇಳಿದರೆ ಟೇಸ್ಟು ಸೂಪರ್ ಆಗಿರುತ್ತೆ. ಹಾಗೆ ಮಾಡೋದು ಕೂಡ ತುಂಬ ಸುಲಭ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಮನೆಯಲ್ಲಿಯೇ ಮಕ್ಕಳಿಗೆ ಆರೋಗ್ಯಕರವಾದ ರೀತಿಯಲ್ಲಿ ಬೆಲ್ಲವನ್ನು ಬಳಸಿ ಈ ರೀತಿಯಾಗಿ ಐಸ್ ಕ್ರೀಮನ್ನು ಮಾಡಿಕೊಡ್ಬೋದು. ಈ ರೀತಿಯಾಗಿ ಕೈಯಿಂದ ಸ್ವಲ್ಪ ರಬ್ ಮಾಡಿದರೆ ಗ್ಲಾಸನ್ನು ಬಿಟ್ಕೊಂಡು ಬರುತ್ತೆ. ಇಲ್ಲ ಅಂತ ಹೇಳಿದರೆ ಒಂದು 5 ನಿಮಿಷ ತಣ್ಣೀರಿನಲ್ಲಿ ನೆನೆಸಿ ಇಟ್ಟರೂ ಕೂಡ ನೋಡಿ ಈಸಿಯಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ನೋಡೋಕೆ ಎಷ್ಟು ಚೆನ್ನಾಗಿದೆಯೋ ಟೇಸ್ಟ್ ಕೂಡ ಅಷ್ಟೇ ಸೂಪರಾಗಿರುತ್ತೆ. ಹಾಗೆ ಬೆಲ್ಲ ಮತ್ತು ಹಾಲನ್ನು ಬಳಸಿ ಮಾಡಿರೋದ್ರಿಂದ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು. ಹೊರಗಡೆಯಿಂದ ತಂದು ತಿನ್ನುವ ಬದಲು ಈ ರೀತಿಯಾಗಿ ಮನೆಯಲ್ಲಿಯೇ ರುಚಿಕರವಾಗಿ ಐಸ್ ಕ್ರೀಮನ್ನು ಮಾಡಿಕೊಂಡು ಮಕ್ಕಳಿಗೆ ಕೂಡ ಕೊಟ್ಟರೆ ತುಂಬಾ ಒಳ್ಳೇದು. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ನೀವು ಕೂಡ ಒಮ್ಮೆ ಮನೆಯಲ್ಲಿ ಈ ರೀತಿಯಾದ ಆರೋಗ್ಯಕರವಾದಂತಹ ಹಾಲು ಮತ್ತು ಬೆಲ್ಲವನ್ನು ಬಳಸಿ ಐಸ್ ಕ್ರೀಮನ್ನು ಮಾಡಿ ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸಿಗೋಣ ಮುಂದಿನ ರೆಸಿಪಿಯಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.